ಹಾಯ್ ಫ್ರೆಂಡ್ಸ್, ಬಸವನಗುಡಿ ಅಂದರೆ ಕೇವಲ ದೇವಸ್ಥಾನ ಮಾತ್ರ ಅಲ್ಲ, ದೋಸೆಗೆ ಮಾತ್ರ ಫೇಮಸ್ ಅಲ್ಲ. ಇಲ್ಲಿ ಕೆಲವೊಂದು ಟ್ರೆಡಿಷನಲ್ ಅಂಗಡಿಗಳು ಕೂಡ ಇವೆ. ಇಂಥ ಹಳೆಯ ಅಂಗಡಿಗಳೇ ಈ ಬಸವನಗುಡಿಯ ಒಂದು ವಿಶೇಷತೆ ಅಂತ ಹೇಳ್ಬೋದು. ಇದೊಂದು ಅಂಗಡಿ, ದೊಡ್ಡ ಮಾಲ್ ಇಲ್ಲ, ಏರ್ ಕಂಡೀಷನರ್ ಇಲ್ಲ, ಹಾಗೆ ಫ್ಯಾನ್ಸಿ ಆಫರ್ಸ್ ಕೂಡ ಇಲ್ಲ. ಆದರೂ ಇಲ್ಲಿ ತುಂಬ ಜನ ಬರ್ತಾರೆ. ತುಂಬ ವರ್ಷಗಳಿಂದ ಇಲ್ಲಿ ಜನ ಬರ್ತಾರೆ. ಅಂದರೆ ರಿಪೀಟೆಡ್ ಕಸ್ಟಮರ್ಸ್ ಅಂತ ಏನು ಹೇಳ್ತೀವಿ, ಸೊ ಆ ಥರ ತುಂಬ ವರ್ಷಗಳಿಂದ ಯಾರ್ಯಾರು ಬರ್ತಾ ಇದ್ದಾರೆ ಅವರು ಈ ಒಂದು ಅಂಗಡಿನ ಬಿಡೋದೇ ಇಲ್ಲ. ಆ ಥರ ಏನಿದೆ ಈ ಅಂಗಡಿಲಿ ನೋಡೋಣ. ಈ ಅಂಗಡಿಲಿ ಏನೇನಿದೆ ಅಂತ. ಚಕ್ಲಿ, ನಿಪ್ಪಟ್ಟು, ಇನ್ನು ಹಲವಾರು ಥರದ ಒಂದು ತಿಂಡಿಗಳು ಇಲ್ಲಿ ಇರ್ಬೋದು. ಇಷ್ಟೊಂದು ಜನ ಈ ಒಂದು ಪ್ಲೇಸ್ಗೆ ಯಾಕೆ ಬರ್ತಾರೆ, ಸೊ ಅದನ್ನೇ ನಾವಿವತ್ತು ಹುಡುಗೋಣ. ಇವತ್ತು ನಾನಿದ್ದೀನಿ ಬಸವನಗುಡಿಯ ಒಂದು ಫೇಮಸ್ ಅಂಗಡಿಯಲ್ಲಿ. ಸೊ ಆ ಅಂಗಡಿ ಬಂದು ಸುಬ್ಬಮ್ಮ ಸ್ಟೋರ್ಸ್. ಸೊ ಬನ್ನಿ ಹೋಗೋಣ. ಇವತ್ತು ನಾವು ಹುಡ್ಕೋಣ ಸುಬ್ಬಮ್ಮ ಸ್ಟೋರ್ನ ಒಂದು ಕಥೆ. ಬನ್ನಿ, ಈ ಅಂಗಡಿ ಯಾಕಿಷ್ಟು ವಿಶೇಷವಾಗಿದೆ, ಹಾಗೆ ಜನ ಇಲ್ಲಿ ಪದೇ ಪದೇ ಬರೋಕೆ ಕಾರಣ ಏನು ಅಂತ ತಿಳ್ಕೊಳ್ಳೋಣ. ಸೊ ಬನ್ನಿ ಸುಬ್ಬಮ್ಮ ಸ್ಟೋರ್ಗೆ ಹೋಗೋಣ. ಅಂಕಲ್, ಸುಬ್ಬಮ್ಮ ಸ್ಟೋರ್ ತುಂಬಾ ಹಳೇ ಅಂಗಡಿ ಅಂತ ಹೇಳ್ತಾರೆ, ಸೊ ಇದೆ ಅಲ್ವಾ ವಿಶೇಷತೆ ಈ ಅಂಗಡಿದು? ಇಲ್ಲಿ ಆಚೆ ಕಡೆಯಿಂದ ಯಾವ್ದು ತರಲ್ಲ, ಎಲ್ಲ ಓನಾಗಿ ಮಾಡ್ಸೋದು. ಹೋಮ್ ಮೇಡ್ ಇದಕ್ಕೆ ಇವ್ರದೇ ವರ್ಕ್ಶಾಪ್ ಇದೆ, ಓನ್ ವರ್ಕ್ಶಾಪ್. ಹೌದು, ಅಲ್ಲೆಲ್ಲ ಮಾಡಿಸ್ಬಿಟ್ಟು ರೆಡಿ ಮಾಡಿ ಇಲ್ಲಿ ಪ್ಯಾಕ್ ಮಾಡಿ ಇಲ್ಲಿ ಸೇಲ್ ಮಾಡೋದು. ಎಲ್ಲ ಇರುತ್ತೆ. ಇವತ್ತು ಸ್ವಲ್ಪ ಐಟಮ್ಗಳು, ಇವತ್ತು ಸಂಡೇ ಸ್ವಲ್ಪ ಹಾಫ್ ಡೇ ಇರುತ್ತೆ, ಇವತ್ತು ಯಾರು ಬರೋದಿಲ್ಲ. ಡಿಪೆಂಡ್ಸ್. ಒಂದ್ಸರಿ ಬೆಳಗ್ಗೆ ಆಂಬಡೆ ಬಂದ್ಮೇಲೆ ಅಲ್ಲ, ಯೂಶಲ್ ಆಗಿ ನಮ್ಗೆ 11:30 ಮೇಲೆ ಕ್ರೌಡ್ ಇರುತ್ತೆ. 11 ಅವಾಗ ಎಳ್ಳು ಟೈಮಲ್ಲಿ ಜಾಸ್ತಿ ಇರುತ್ತೆ, ಎಳ್ಳಿನ ಹಬ್ಬ ಜಾಸ್ತಿ ಇರುತ್ತೆ. ಹಬ್ಬದ ಟೈಮಲ್ಲಿ ಫುಲ್ ರಶ್ ಆಗಿರುತ್ತೆ. I'm a regular customer here, so it's always a great time to come and meet these people and see all the traditional foods and also the flavors. They preserve the flavors. Everything. I prefer everything. Yes, they are most genuine and they don't cause any kind of side effects to your health. So I have my aged parents at my home, so ಅವ್ರ ಹತ್ರನೂ ಕೊಡ್ತೀನಿ ನಾನು. ಸೊ ಅದಕ್ಕೇನು ಜಾಸ್ತಿ ಇರ್ತಾರೆ, and they export to people in America also and abroad also. Yes, they do. They have very good reputation. They don't contaminate anything. ಖ್ಯಾತಿ ಹೆಸರು ಸಾಕು ಅಷ್ಟೇ, ಜಾಸ್ತಿ ಶೋ ಆಫ್ ಏನು ಮಾಡಲ್ಲ. They follow some certain values, and so is the reason they don't make any kind of show off or they did not attract anybody. Their name is known to everybody in Bangalore, I believe so. Yes. ಸುಬ್ಬಮ್ಮ ಇದು ಯಾರ್ದು ಆಕ್ಚುಲಿ? ಸುಬ್ಬಮ್ಮ ಅಂತ ನಮ್ಮ ಓನರ್ ಅವ್ರ ಅಜ್ಜಿ ಸುಬ್ಬಮ್ಮ ಅವರು ಸ್ಟಾರ್ಟ್ ಮಾಡಿದ್ರು, ಫೌಂಡರ್ ಸುಬ್ಬಮ್ಮ ಅವ್ರ ನಮ್ಮ ಓನರ್ ಇದಾರಲ್ಲ ಈಗ, ಅವ್ರ ಅಜ್ಜಿ. ಕಾರ್ತಿಕ್ ಅಂತ ಇದಾರೆ. ನಾವಿಲ್ಲಿ ಸ್ಟಾರ್ಟ್ ಮಾಡಿದ್ರು. ಸುಬ್ಬಮ್ಮನವರು ಫೌಂಡರ್ ಅವರೇ. ಆಮೇಲೆ ಅವ್ರ ಫಾದರ್, ಅವ್ರ ಮಗ, ಇವಾಗ ಅವ್ರ ಮೊಮ್ಮಗ ನೋಡ್ಕೊತಾ ಇದ್ದಾರೆ. ಸುಬ್ಬಮ್ಮ ಅವ್ರ ಮೊಮ್ಮಗ ನೋಡ್ಕೊತಾ ಇದ್ದಾರೆ. ಇದೊಂದೇ ಬೆಂಗಳೂರಿಗೆಲ್ಲ, ಇದೊಂದೇ ಬೆಂಗಳೂರಿಗೆ ಹೆಡ್ ಆಫೀಸ್ ಇದೆ. ನಾವು ಯಾವಾಗಲೂ ದೊಡ್ಡ ಸೂಪರ್ ಮಾರ್ಕೆಟ್ಗೆ ಹೋಗ್ತೀವಿ, ಆದರೆ ಒಂದು ಸಿಟಿಯ ನಿಜವಾದ ಕ್ಯಾರೆಕ್ಟರ್ ಇಂಥ ಹಳೆಯ ಅಂಗಡಿಗಳಲ್ಲಿ ಸಿಗುತ್ತೆ. ಯಾವುದೇ ಥರ ಪ್ರಿಸರ್ವೇಟಿವ್ಸ್ನ ಆ್ಯಡ್ ಮಾಡದೆ ಅವರು ಫುಡ್ ಐಟಮ್ಸ್ನ ರೆಡಿ ಮಾಡ್ತಾರೆ. ಇಲ್ಲಿ ಎಲ್ಲ ಥರದ ಫುಡ್ ಐಟಮ್ಸ್ ಇದೆ. ಇಲ್ಲಿ ಉಪ್ಪಿನಕಾಯಿ, ಚಕ್ಲಿ, ನಿಪ್ಪಟ್ಟು, ಕಡಲೆಬೇಳೆ, ಸಾಂಬಾರ್ ಪೌಡರು, ರಸಂ ಪೌಡರು, ಸ್ಪೆಷಲ್ ಆಗಿ ಬೋಂಡ ಕಡಲೆ ಬೀಜ ಅಂತ ಮಾಡ್ತೀವಿ, ರೆಡ್ ಕಡಲೆ, ಕಾಂಗ್ರೆಸ್ ಕಡಲೆ ಬೀಜ, ಸ್ಪೆಷಲ್ ಕೋಡ್ಬಳೆ, ಸ್ವಲ್ಪ ಸ್ಪೆಷಲ್ ಕೋಡ್ಬಳೆ ಅಂತ ಮಾಡ್ತೀವಿ. ಹಿಂಗು ತೆಂಗು ಎಲ್ಲ ಇರುತ್ತೆ. ಸ್ಪೆಷಲ್ ಕೋಡ್ಬಳೆ, Where are you coming from? You are from here only? Yeah, I'm from here only, Bangalore. ಪುಳಿಯೋಗರೆ ಗೊಜ್ಜು ಎಲ್ಲ ಮಾಡ್ತೀರಾ? ಇದು ಎಷ್ಟು ದಿನ ಇರುತ್ತೆ? 30 days. ಇದು ನೀವು ಇದಕ್ಕೇನು ಆಡ್ ಮಾಡಲ್ಲ ಅಂದ್ರೆ ತುಂಬಾ ದಿನ ಇರಲ್ಲ ಇದು.
ಅಲ್ಲ 30 days ನೋಡ್ರಿ 30 days ಅಷ್ಟೇ. ಅದು 30 days ಇರ್ಬೋದು. ಅದನ್ನ ಇದ್ರಲ್ಲಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇನ್ನು 1 2 months ಎಕ್ಸ್ಟ್ರಾ ಇಟ್ಕೋಬಹುದು. ಸಾಂಬಾರ್ ಪುಡಿ ಖಾರ ಎಲ್ಲ ಸಾಂಬಾರ್ ಪುಡಿನೂ ಇದೆಯಾ? ಸಾಂಬಾರು ಸಾರು ಓಕೆ, ಸಾಂಬಾರ್ ವಾಂಗಿಬಾತು ರಸಂ ಬ್ಯಾಡಗಿ ರಸಂ ಪುಡಿ ಇದು ಚಿಕ್ಕಿ ಎಲ್ಲ ಇಲ್ಲೇ ಮೇಡಲ್ಲ. ಬೇಲ್ಪುರಿ ತೋರಿಸು. ಬೇಲ್ಪುರಿ ಬೇಲ್ಪುರಿ ಖಾರ ಸಾಟ್ ಇದು ಬೇಲ್ಪುರಿ ಗೆಣಸಲ್ವಾ? ಗೆಣಸಲ್ವಾ ಇದು? ಆಲೂಗಡ್ಡೆ ಇದು. ಬಟ್ ನೋಡ್ಬೇಕಾದ್ರೆ ಗೆಣಸ್ ತರ ಎಲ್ಲ ರೆಡಿ ಇರುತ್ತೆ. all our grandmother recipes can be found here. Few names are we are not aware of few names. ಐಟಮ್ ಅಂದ್ರೆ 2 ದಿನ ಆಗುತ್ತೆ ಹಾ? ಮಾಡ್ತಾ ಇತ್ತು ಐಟಮ್ಗಳು ಮಾಡ್ತಾ ಇರ್ತೀರಾ? ಆಯಿಲ್ ಎಲ್ಲ ಕಡಿಮೆ ಯೂಸ್ ಮಾಡ್ತೀರಾ ಇದಕ್ಕೆಲ್ಲ? ಚಕ್ಲಿಗೆಲ್ಲ ಯಾವ ಆಯಿಲ್ ಯೂಸ್ ಮಾಡ್ತೀರಾ? ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ತೀರಾ? ಚೇಂಜ್ ಯಾವುದು? ಒಂದು ಮಾತು ನೋಟಿಸ್ ಮಾಡಿದ್ರ, ಯಾರು ಇಲ್ಲಿ ಪ್ರೈಸ್ ಬಗ್ಗೆ ಮಾತಾಡ್ತಾನೆ ಇಲ್ಲ, ಕ್ವಾಲಿಟಿ ಆ್ಯಂಡ್ ಡ್ರೆಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೋಡಿ, ನಾವಿವಾಗ ಸುಬ್ಬಮ್ಮ ಸ್ಟೋರಲ್ಲಿ ಇದ್ದೀವಿ. ಸೊ ಯಾವ್ದಾದ್ರು ಒಂದು ಫುಡ್ ಐಟಮ್ಸ್ ನಾವ್ ಇವಾಗ ಟ್ರೈ ಮಾಡೋಣ. ಸರ್, ಯಾವ್ದು ಇಲ್ಲಿ ತುಂಬಾ ಫೇಮಸ್? ನಾವು ಅದನ್ನ ಟ್ರೈ ಮಾಡ್ತೀವಿ ತುಂಬಾ. ಓಕೆ, ಇವಾಗ ರೋಡ್ಬಳೆ ಒಂದು ಟ್ರೈ ಮಾಡೋಣ, ಹೇಗಿರುತ್ತೆ ಅಂತ ನೋಡೋಣ ಇದನ್ನ. ಆಮೇಲೆ ಬೇರೆ ಏನಿದೆ? ತುಂಬಾ ಚೆನ್ನಾಗಿದೆ, ಟ್ರೆಡಿಷನಲ್ ವೈಬ್ ಬರ್ತಾ ನನ್ಗೆ. ನೋಡಿ, ನಾನ್ ತಿಂದಿರೋದು ಇವಾಗ ಪೀನಟ್ ತುಂಬಾನೇ ಚೆನ್ನಾಗಿದೆ, ಸ್ವಲ್ಪ ಸ್ಪೈಸಿ ಆಗಿ ಸಖತ್ತಾಗಿದೆ. ಸ್ವಲ್ಪ ನೀವೇನಾದ್ರೂ ಈ ಪ್ಲೇಸ್ಗೆ ಬಂದ್ರೆ ಇದನ್ನ ಡೆಫಿನೆಟ್ಲಿ ಟ್ರೈ ಮಾಡಿ. ಸೊ ಇದನ್ನ ಟ್ರೈ ಮಾಡಿ. ಇದು ಗೋಡ್ಬಳೆ. $30 days ಅಷ್ಟೇ ಇರತ್ತಂತೆ, ಬಿಕಾಸ್ ದೇ ಡೋಂಟ್ ಆಡ್ ಎನಿ ಪ್ರಿಸರ್ವೇಟಿವ್ಸ್. ಸೊ ನೋಡೋಣ ಹೇಗಿರುತ್ತೆ ಅಂತ. ಇದನ್ನು ಕೂಡ ತಿಂದು ಟೇಸ್ಟ್ ಮಾಡಿ ರಿವ್ಯೂ ಹೇಳ್ತೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಸ್ವಲ್ಪ ಸ್ಪೈಸಿ ಆಗಿದೆ. ನಂಗೆ ಸ್ಪೈಸಿ ಅಷ್ಟೊಂದು ಲೈಕ್ ಆಗಲ್ಲ ಯೂಶುವಲಿ, ಬಟ್ ಓಕೆ. ಯಾರ್ಯಾರಿಗೆಲ್ಲ ಈ ಸ್ಪೈಸಿ ತುಂಬಾ ಇಷ್ಟ, ಸೊ ಅವರು ಇಲ್ಲಿ ಬಂದು ಈ ಒಂದು ಶಾಪ್ ಅಲ್ಲಿ ಹೋಮ್ ಮೇಡ್ ಐಟಮ್ಸ್ ನ ತಗೊಂಡು ಹೋಗ್ಬೋದು. ಬಿಕಾಸ್ ಎಲ್ಲಾ ಕಡೆನೂ ಪ್ರಿಸರ್ವೇಟಿವ್ಸ್ ಎಲ್ಲ ಆಡ್ ಮಾಡಿರ್ತಾರೆ. ಸೊ ಈ ತರ ಒಂದು ಟ್ರೆಡಿಷನಲ್ ಶಾಪ್ ಅಲ್ಲಿ ಬಂದು ನೀವು ಪರ್ಚೇಸ್ ಮಾಡ್ಬೋದು. ಎಕ್ಸ್ಕ್ಯೂಸ್ ಮೀ ಸರ್, ನೀವು ರೆಗ್ಯುಲರ್ ಆಗಿ ಬರ್ತೀರಾ ಇಲ್ಲಿ? ನೀವು ನಮ್ಮ ತಂದೆಯವರ ಅವರಿಂದಾನೇ ನಮಗ್ ಗೊತ್ತಾಗಿದೆ, ಅವರೇ ರೆಗ್ಯುಲರ್. ಓಕೆ, ಸೊ ನೀವು ರೆಗ್ಯುಲರ್ ಆಗಿ ಏನ್ ತಗೊಂಡು ಹೋಗ್ತೀರಾ ಇಲ್ಲಿಂದ? ಚಟ್ನಿ ಪುಡಿ, ಕಾಂಗ್ರೆಸ್, ಮತ್ತೆ ಇದು ಸಬ್ಬಕ್ಕಿದು ತೋರಿಸಿ ಸರ್, ಅದು ಸ್ವಲ್ಪ ಕ್ಯಾಮ್ರಾಗೆ. ಓಕೆ, ಸೊ ನೀವು ಎಲ್ಲಾ ಹೋಮ್ ಮೇಡ್ ಐಟಮ್ಸ್ ಇಲ್ಲೇ ತಗೊಂಡು ಹೋಗ್ತೀರಾ? ಮನೇಲಿ ಮಾಡಲ್ಲ? ಎಲ್ಲ ಇಲ್ಲಿ ಮಾಡ್ತಾರೆ, ಇಲ್ಲೂ ತಗೊಂಡ್ ಹೋಗ್ತೀವಿ. ಅದೊಂಥರ ಅಭ್ಯಾಸ ಆಗೋಗಿದೆ, ರಿಚುವಲ್ ಅಂತಾರಲ್ಲ, ಹಾಗಾಗೋಗಿದೆ. ಥ್ಯಾಂಕ್ ಯು ಸರ್. ಮೇಡಮ್, ಈ ಶಾಪ್ ಬಗ್ಗೆ ಒಂದು ರಿವ್ಯೂ ಕೊಡ್ಬೇಕಿತ್ತು. ರಿವ್ಯೂ ಕೊಡ್ತೀರಾ? ಈ ಶಾಪ್ ಬಗ್ಗೆನಾ? ಯಾವಾಗಿಂದ ಈ ಶಾಪ್ಗೆ ಒಂದು 20 years ಇಂದ ಬರ್ತಾ ಇದೆ. ಹೇಗಿದೆ ಇಲ್ಲಿ? ನಿಮ್ಗೆ ಇಷ್ಟ ಆಗೋ ತಿಂಡಿ ಯಾವ್ದು? ಇಲ್ಲಿ ಎಲ್ಲ ಸುಮಾರು ಐಟಮ್ಸ್ ಎಲ್ಲಾನು ಇಷ್ಟನೇ ಆಗತ್ತೆ. ಜೊತೆಗೆ ಇವಾಗ ಆಕ್ಚುಲಿ ಮಕ್ಳಿಬ್ರು ಫಾರಿನ್ ಅಲ್ಲಿ ಇರೋದ್ರಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಅವ್ರು ಪರ್ಟಿಕ್ಯುಲರ್ ಆಗಿ ಇಲ್ಲಿ ಕೊಬ್ಬರಿ ಮಿಠಾಯಿ ತುಂಬಾ ಚೆನ್ನಾಗಿರತ್ತೆ. ಇಲ್ಲಿಂದ ತಗೊಂಡೇ ಹೋಗ್ತೀವಿ. ಅದ್ ಏನಂದ್ರೆ ಅದು ಕೊಬ್ಬರಿ ಮಿಠಾಯಿ ಇಲ್ಲಿದು ಟೇಸ್ಟ್ ಒಂಥರ ಬೇರೆನೇ ತರ ಅನ್ಸತ್ತೆ ಅದು. ಹಾ, ಕೊಬ್ಬರಿ ಮಿಠಾಯಿ ಚೆನ್ನಾಗಿರುತ್ತೆ. ಮತ್ತೆ ಕೋಡ್ಬಳೆ ತುಂಬಾ ಚೆನ್ನಾಗಿರತ್ತೆ. ಹಾ, ಚೆನ್ನಾಗಿರತ್ತೆ. ಮತ್ತೆ ಎಲ್ಲದಕ್ಕಿಂತ ಇಲ್ಲಿ ಸರ್ವಿಸ್, ಎಷ್ಟು ಜನ ಕ್ರೌಡೆಡ್ ಇರ್ತಾರೆ ಆದ್ರೂ ಕೂಡ ಸರ್ವಿಸು ತುಂಬಾ ಚೆನ್ನಾಗಿದೆ. ನಾವು ಅದನ್ನೇ ಇವಾಗ
ಮಾತಾಡ್ತಾ ಇದ್ದೆ, ನಮ್ ಬೆಂಗಳೂರು ಎಷ್ಟು ಚೇಂಜ್ ಆಯ್ತಪ್ಪ, ಇದು ಎಷ್ಟು ಆಸೆ ಪಟ್ಕೊಂಡ್ ಬರ್ತಾ ಇದ್ವಿ, ಇವಾಗಂತೂ ಒಂದ್ ಕಡೆ ಓಡಾಡೋದೇ ಒಂದ್ ಕಷ್ಟ ಅನ್ನೋ ತರ ಅನ್ಸುತ್ತೆ. ನೋಡಿ ಹಿಂಗಾಗಿದೆ, ಕಡಿಮೆ ಆಗ್ಬಿಟ್ಟಿದೆ. ಹಾ, ಜೊತೆಗೆ ಪಾರ್ಕಿಂಗ್ ಮಾಡೋದಿಕ್ಕೆ ಜಾಗ ಸಿಗಲ್ಲ, ಅದೆಲ್ಲ ಆ ಥರದ್ದೆಲ್ಲ ಬೇರೆ ಬೇರೆ ತರ ಇಶ್ಯೂಸ್. ಆದ್ರೂ ನಮ್ಮ ಸುಬ್ಬಮ್ಮ ಅಂಗಡಿನೇ ಇದು ಕ್ವಾಲಿಟಿ ಅದೇ ತರ, ತುಂಬಾ ಹಳೆ ಅಂಗಡಿ. ಅದೇ ಮಕ್ಳಿಗೂ ಇಲ್ಲಿದೆ, ಮಕ್ಳು ಇದನ್ನೇ ಪ್ರಿಫರ್ ಮಾಡೋದ್ರಿಂದ 30 days So- ಅಷ್ಟೇ ಇರತ್ತಂತೆ. ಹಾ? 30 days ಅಷ್ಟೇ ಇರತ್ತೆ ಒಂದು ಹಾ, ಹೌದು ಐಟಮ್ಸ್, ಹೌದು ಅದೇ ಯಾವ್ದು preservative ಕರೆಕ್ಟ್ add ಕರೆಕ್ಟ್ ಎಲ್ಲಾನು ಫ್ರೆಶ್ ಆಗಿ ಮಾಡಿ ಕೊಡ್ತಾರೆ, ಅದರಿಂದ ನಿಮ್ಮ ತುಂಬಾ ಹೆಸರು ಇಷ್ಟ. ನನ್ನ ಹೆಸರು ಚಂದ್ರಿಕಾ ಅಂತ. Thank you, madam. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿ, ಇಲ್ಲಿಗೆ ಬರೋ ಎಲ್ಲ ಕಸ್ಟಮರ್ಸ್ ಅವ್ರ ಫುಡ್ ಐಟಮ್ಸ್ ಗಿಂತ ಜಾಸ್ತಿ ಅವರು ನಂಬಿಕೆ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಅವರು ತುಂಬಾ ವರ್ಷಗಳಿಂದ ಈ ಶಾಪಿಗೆ ಬರ್ತಾ ಇದಾರಲ್ಲ, ಸೊ ಅವರು ಫುಡ್ ಐಟಮ್ಸ್ ಗಿಂತ ಈ ಶಾಪ್ ನ ತುಂಬಾ ನಂಬ್ತಾರೆ. ಈ ಅಂಗಡಿಗೆ ನೀವೇನಾದ್ರೂ ಬಂದ್ರೆ ನಿಮ್ಗೆ ಒಂದು ಹಳಿ ಬೆಂಗಳೂರಿನ ವೈಬ್ ಅಂತಿರಲ್ಲ, ಸೊ ಅದು ನಿಮ್ಗೆ ಫೀಲ್ ಆಗುತ್ತೆ. ಎಲ್ಲೂ ಕೂಡ ತುಂಬಾ ಕಸ್ಟಮೈಸ್ಡ್ ಅಂತ ಅನ್ಸಲ್ಲ. ಇವರು ಜಸ್ಟ್ ಫುಡ್ ಐಟಮ್ಸ್ ನ ಮಾರ್ತಾ ಇಲ್ಲ, ಇಲ್ಲಿ ಕಸ್ಟಮರ್ಸ್ ಜೊತೆಗೆ ಜಸ್ಟ್ ಬಿಸ್ನೆಸ್ ಮಾಡ್ತಾ ಇಲ್ಲ, ಅವರು ಮನೆಯವ್ರ ತರ ಟ್ರೀಟ್ ಮಾಡ್ತಾ ಇದಾರೆ. ಕೆಲವು ಪ್ಲೇಸ್ಗಳು ಶಾಪಿಂಗ್ ಪ್ಲೇಸ್ ಆಗಿರಲ್ಲ, ಅವು ಚೈಲ್ಡ್ಹುಡ್ ಮೆಮೊರೀಸ್ ಆಗಿರತ್ತೆ. ಸೊ ಮತ್ತೆ ಇದೇ ತರ ಒಂದು ಸ್ಟೋರೀಸ್ ಜೊತೆ ನಿಮ್ ಮುಂದೆ ನಾನ್ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇನ್ನು ಯಾವ್ದಾದ್ರು ಇದೇ ತರ ಹಳಿ ಶಾಪ್ಸ್ ಗಳಿದ್ರೆ ಅದ್ರ ಬಗ್ಗೆ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಇನ್ನು ಹೊಸ ಕಥೆ ಜೊತೆಗೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬ್ಯಾಂಗ್ಳೂರ್ ಸ್ಟೋರೀಸ್ ನ ಇದೇ ತರ ನೋಡ್ತಾ ಇರಿ.